ಎಸ್, ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಎಲ್ಲ ಕಡೆಗಳಿಂದಲೂ ಕೂಡ ಚಿತ್ರಣ ನೀಡ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ಸ್. ಶಿವಮೊಗ್ಗದಿಂದ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಜಾಯ್ನ್ ಆಗಿದ್ದಾರೆ, ದಾವಣಗೆರೆಯಿಂದ ನಮ್ಮ ರಿಪೋರ್ಟರ್ ವರದರಾಜ್ ಜಾಯ್ನ್ ಆಗಿದ್ದಾರೆ, ಹಾಗೆ ವಿಜಯಪುರದಿಂದ ಷಡಕ್ಷರಿ ಇದ್ದಾರೆ, ಜೊತೆಗೆ ರಾಯಚೂರಿನಿಂದ ಜಗನ್ನಾಥ್ ಪೂಜಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಷಡಕ್ಷರಿ, ವಿಜಯಪುರದ ಚಿತ್ರಣ ಕೊಡೋದಾದ್ರೆ ವೋಟಿಂಗ್ಗೆ ಹೇಗೆ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಬಿರುಬಿಸಿಲಿನಿಂದ ತಡೆಯೋದಕ್ಕಾಗಿ ಅನುಕೂಲ ಮಾಡಿಕೊಡಲಾಗ್ತಾ ಇದೆಯಾ ಮತದಾರರಿಗೆ, ಹೇಗೆ ಅಂತ? ಎಸ್ ಪ್ರತಿಮಾ, ನಾವೀಗ ವಿಜಯಪುರ ದರ್ಬಾರ ಹೈಸ್ಕೂಲ್ ಆವರಣದಲ್ಲಿ ತೆಗೆದಂತ ಪಿಂಕ್ ಬೂತ್ ನ ಎದುರುಗಡೆ ಇದೀವಿ. ಇಲ್ಲಿ ಕೂಡ ಏನಂತಂದ್ರೆ ಸಾಕಷ್ಟು ಜನ ಏನಂತಂದ್ರೆ ಬೆಳಗ್ಗೆನ ಬೇಗ ಮತದಾನ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನನ್ನ ಹಿಂದೆ ಕೂಡ ನೋಡಬಹುದು ಪಿಂಕ್ ಬೂತ್ ಅನ್ನ ವಿಜಯಪುರದಲ್ಲಿ ಈ ರೀತಿಯಾಗಿ ರೆಡಿ ಮಾಡಲಾಗಿದೆ. ವಿಜಯಪುರದಲ್ಲಿ ಪ್ರಮುಖವಾಗಿ 19,46,000 ಮತದಾರರಿದ್ದಾರೆ. ಎಲ್ಲರೂ ಸಹ ಇವತ್ತು ಮತದಾನ ಮಾಡಬೇಕು ಅನ್ನುವಂಥದ್ದು ಏನಂತಂದ್ರೆ ಜಿಲ್ಲಾಡಳಿತದ ಆಶಯ ಆಗಿದೆ. ಆ ರೀತಿಯಾದಂತಹ ಒಂದು ಮೋಟಿವೇಶನ್ ಕೂಡ ಜನರಲ್ಲಿ ಮಾಡಿದ್ದಾರೆ ಈಗಾಗಲೇ. ಮತ್ತೊಂದು ಕಡೆ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಅವರು ದಿವ್ಯಾಂಗರು. ಇದೇ ಮೊದಲ ಬಾರಿಗೆ ಏನಂತಂದ್ರೆ ಲೋಕಸಭೆಗೆ ಒಂದು ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ ಸೀದಾ. ಹೇಗೆ ಅನಿಸ್ತದೆ, ಪ್ರಥಮ ಬಾರಿಗೆ ನೀವು ಮತದಾನ ಮಾಡ್ತಾ ಇದ್ದೀರಿ ಲೋಕಸಭೆಗೆ? ನಮಸ್ಕಾರ, ನಾನು ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅಂತ ಹೇಳಿ. ಮತದಾನ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಎಷ್ಟೇ ಟೈಟ್ ಶೆಡ್ಯೂಲ್ ಇದ್ರೂ ನಾವು ಎಸ್, ಇದರ ಜೊತೆಗೆ ಶಿವಮೊಗ್ಗದಲ್ಲಿ ಚುನಾವಣಾ ಸಿದ್ಧತೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ರಾಜೇಶ್, ಕ್ಷೇತ್ರದ ಕುರಿತಾಗಿ ಚಿತ್ರಣ ಕೊಡ್ತಾ ಹೋಗೋದಾದ್ರೆ? ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲೇ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಶಿವಮೊಗ್ಗ ಏನು ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವರ್ಸಸ್ ಹಿಂದುತ್ವ ವರ್ಸಸ್ ಹಾಗೆ ಗ್ಯಾರಂಟಿ ಯೋಜನೆಗಳು, ಈ ಮೂರರ ನಡುವೆ ಒಂದು ಪೈಪೋಟಿ ನಡೀತಾ ಇದೆ. ಅಭಿವೃದ್ಧಿಯ ಮಂತ್ರವನ್ನು ಹಿಡ್ಕೊಂಡು ಕಳೆದ ಬಾರಿ 3 ಬಾರಿ ನಾವು ಸಂಸದರಾಗಿ ನಾನು ಏನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮತಯಾಚನೆಯನ್ನು BJP ಅಭ್ಯರ್ಥಿ BY ರಾಘವೇಂದ್ರ ಮಾಡ್ತಾ ಇದ್ದರೆ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಹಾಗೂ ತಂದೆಯ ನಾಮಬಲ ಜೊತೆಗೆ ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆ ಮಾಡಿದ್ದಾರೆ. BJPಗೆ ಬಂಡಾಯದ ಸಂಕಷ್ಟ ಇದ್ದರೂ ಕೂಡ ಈಶ್ವರಪ್ಪನವರು ಹಿಂದುತ್ವದ ಹೆಸರನ್ನು ಹೇಳಿ ಒಂದು ಮತಯಾಚನೆಗೆ ಹೊರಟಿದ್ದಾರೆ. ಹಾಗಾಗಿ ಇವರ 3 ಜನರ ಒಂದು ಪ್ರತಿಷ್ಠೆಯ ಕಣವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಸುಮಾರು 17,52,000 ಮತದಾರರಿದ್ದಾರೆ. ಅದರಲ್ಲಿ ಸುಮಾರು 325 ಬೂತ್ಗಳು ಸೆನ್ಸಿಟಿವ್ ಬೂತ್ಗಳು ಅಂತ ಹೇಳ್ತಾ ಇದ್ದಾರೆ. 2,039 ಬೂತ್ಗಳನ್ನು ಕೂಡ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಕೂಡ ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಗೆ ಒಳಪಟ್ಟಿದೆ. ಹಾಗಾಗಿ ಕರಾವಳಿ, ಮಲೆನಾಡು, ಅರೆಮಲೆನಾಡು ಹಾಗೆ ಬಯಲುಸೀಮೆಯ ಚಿತ್ರಣವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಪೈಪೋಟಿ ಕಂಡು ಬರ್ತಾ ಇದೆ. ಸಾಕಷ್ಟು ಸಿದ್ಧತೆಗಳು ನಡೆದಿದೆ, ಎಲ್ಲ ಕಡೆ ಬಂದೋಬಸ್ತು ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಇಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರರು ಈಗ ಶಿಕಾರಿಪುರದ ಒಂದು ಹುಚ್ಚರಾಯ ಸ್ವಾಮಿ ಟೆಂಪಲ್ ಏನಿದೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ನಂತರ ಅವರು ಮತದಾನಕ್ಕೆ ತೆರಳುವ ಸಿದ್ಧತೆ ಕೂಡ ನಡೆಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ರಾಜೇಶ್, ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.